ಮಾರ್ಕೋ ಈ ಮಲಯಾಳಂ ಸಿನಿಮಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಟ್ರೆಂಡ್ ಆಗ್ತಿದೆ. ಈ ಸಿನಿಮಾ ನೋಡಿ ನನಗಂತೂ ತುಂಬ ಶಾಕ್ ಆಯಿತು. ಅದು ಏನಕ್ಕಂತ ಮುಂದೆ ಹೇಳ್ತೀನಿ. ಈ ಮಾರ್ಕೋ ಸಿನಿಮಾದ ಕೊನೆಯ ಅರ್ಧ ಗಂಟೆಯಲ್ಲಿ ಒಂದು ಫ್ಯಾಮಿಲಿ ಅಟ್ಯಾಕ್ ಸೀನ್ ಇರುತ್ತೆ. ಅದನ್ನು ಎಷ್ಟು ವೈಲೆಂಟ್ ಆಗಿ ತೆಗ್ದಿದ್ದಾರೆ ಅಂದರೆ ವೈಲೆಂಟ್ ವಿತ್ ಟಾರ್ಚರ್ ಲೋಡೆಡ್ ಆಗಿರುತ್ತೆ. ನೀವೇ ಅರ್ಥ ಮಾಡ್ಕೊಳ್ಳಿ ಆ ಸೀನ್ಸ್ಗಳು ಯಾವ ರೇಂಜಿಗೆ ಇರ್ತವೆ ಅಂತ. ಬನ್ನಿ, ಸಿನಿಮಾ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗದೆ ಇರೋ ಕಾರಣ ಸಿನಿಮಾನ ಮಲಯಾಳಂನಲ್ಲೇ ನೋಡಿದಂತೂ ಆಯಿತು. ಇನ್ನು ಸಿನಿಮಾದಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ನಮ್ಮ ಹೀರೋ ಮಾರ್ಕೋ ಒಂದು ರಿಚ್ ಫ್ಯಾಮಿಲಿಗೆ ದತ್ತು ಮಗನಾಗಿರ್ತಾನೆ. ಇವನು ಹೊರಗಿನವನಾಗಿದ್ದರೂ ಕೂಡ ಆ ಫ್ಯಾಮಿಲಿಯಲ್ಲಿ ಒಬ್ಬನಾಗಿರ್ತಾನೆ. ಆದರೆ ಮಾರ್ಕೋ ಮಾತ್ರ ತುಂಬ ವೈಲೆಂಟ್ ಆಗಿರ್ತಾನೆ. ಹೀಗಿರೋ ಮಾರ್ಕೋ ತಮ್ಮನ ಯಾರೋ ಕೊಲೆ ಮಾಡ್ತಾರೆ. ಅದಕ್ಕೆ ಮಾರ್ಕೋ ಹೇಗೆ ರಿಯಾಕ್ಟ್ ಆದ ಅನ್ನೋದು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಬೇಸಿಕಲಿ ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಇದರಲ್ಲಿ ಇದ್ದ ಆ್ಯಕ್ಷನ್ ಸೀನ್ಸ್ಗಳು ಹೈಲಿ ವೈಲೆನ್ಸ್ ಆಗಿರುತ್ತೆ. ಅದರಲ್ಲೂ ಪ್ರೀ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಹಾಗೆ ಆ ಆ್ಯಕ್ಷನ್ ಸೀನ್ಸ್ ಜೊತೆ ಬರೋ ಬಿ ಜಿ ಎಮ್ಸ್ ಮಾತ್ರ ಕ್ರೇಜಿ ಅಂತೀನಿ. ಆ ಬಿ ಜಿ ಎಮ್ಸ್ಗಳಂತೂ ಸಿನಿಮಾಗೆ ಮೇಜರ್ ಪ್ಲಸ್ ಪಾಯಿಂಟ್ ಅಂತೀನಿ. ಹಾಗೆ ಆ ಬಿ ಜಿ ಎಮ್ಸ್ಗಳನ್ನು ಪ್ಲೇಸ್ ಮಾಡಿದ ಜಾಗನೂ ಕೂಡ ಚೆನ್ನಾಗಿದೆ. ಇನ್ನು ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಲಿಟ್ರಲಿ ಟೂ ಗುಡ್ ಅಂತೀನಿ. ಹಾಗೆ ಇದರಲ್ಲಿ ಇದ್ದ ವಿಜುವಲ್ಸ್ ಮಾತ್ರ ಯಾವುದೇ ಹಾಲಿವುಡ್ ಮೂವಿ ರೇಂಜ್ಗೆ ಕಮ್ಮಿ ಇರಲಿಲ್ಲ. ಇನ್ನು ಇದರಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದು ಸಿನಿಮಾದ ಕತೆ. ಆಲ್ರೆಡಿ ನೋಡಿರೋ ಸ್ಟೋರಿನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಅಷ್ಟೇ. ಅದು ನನಗೆ ಏನು ಡಿಫ್ರೆನ್ಸ್ ಅನಿಸಿಲ್ಲ. ಹಾಗೆ ನನಗೆ ಸಿನಿಮಾದಲ್ಲಿ ಆ್ಯಕ್ಷನ್ ವರ್ಕ್ ಆಯಿತು, ಆದರೆ ಎಮೋಷನ್ ಮಾತ್ರ ನನಗಂತೂ ವರ್ಕ್ ಆಗಿಲ್ಲ ಅಂತೀನಿ. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರೀ ಆ್ಯಕ್ಷನ್ ಸೀನ್ಸ್ಗೋಸ್ಕರ ಸಿಚುವೇಶನ್ನ ಬರ್ತ್ಕೊಂಡಿದ್ದಾರೆ ಅನಿಸ್ತು. ಸಿನಿಮಾದ ಬಿಗಿನಿಂಗಿಂದಲೇ ಸ್ಟೋರಿ ಏನಂತ ಗೊತ್ತಾಗಿರುತ್ತೆ, ಆದ್ದರಿಂದ ಸ್ಟೋರಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಇದು ನನಗೆ ಸಿನಿಮಾದಲ್ಲಿ ನೆಗೆಟಿವ್ ಅನಿಸಿದ ವಿಷಯಗಳು. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಪಕ್ಕಾ ಹೈ ಆ್ಯಕ್ಷನ್ ಇರೋ ಅಲ್ಲ ವೈಲೆನ್ಸ್ ಜೊತೆ ಆ್ಯಕ್ಷನ್ ಇರೋ ಸಿನಿಮಾ. ಇನ್ನು ಆ್ಯಕ್ಷನ್ ಮೂವಿ ಲವರ್ಸ್ಗಂತೂ ಮಸ್ಟ್ ಟ್ರೈ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ಅಂತೂ ನೋಡೋಕ್ಕಂತೂ ಹೋಗಲೇಬೇಡಿ, ಹೆವಿ ವೈಲೆನ್ಸ್ ಇರುತ್ತೆ. ಸೊ ಇದು ನನಗೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.